ನೋಡ್ರಿ ಇಲ್ಲಿ ನಾನು ಮಂಗಳೂರು ಬನ್ಸ್ ಮಾಡತ್ತೀನಿ. ಮಂಗಳೂರು ಬನ್ಸ್ ಮಾಡಾಕ ಚುಲತ್ನ್ಯಾಗ ಕಳ್ತಿರುವ ಹಣ್ಣು ಬೇಕ್ರಿ. ಭಾಳ ಹಣ್ಣಾಗಿರುವಂಥ ಹಣ್ಣು ಬೇಕು. ನೀವು ಯಾವ್ದಾದ್ರು ಹಣ್ಣು ತೊಗೋರಿ, ಹಣ್ಣು ಬರ್ತೈತಿ. ನಾನು ಇಲ್ಲಿ ಪಚ್ಚೆ ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ಚುಲತ್ನಾಗಿ ಸೊಪ್ಪಿ ಎಲ್ಲ ತಕ್ಕೊಂಡು ಚೆನ್ನಾಗಿ ಮೆತ್ತಗೆ ಮಾಡ್ಕೋಬೇಕ್ರಿ. ಇದನ್ನು ನೋಡ್ರಿ 2 ಹಣ್ಣು ತೊಗೊಂಡಿರ್ತೇನೆ. ನಿಮ್ಗೆ ಎಷ್ಟು ಬೇಕಷ್ಟು ತೊಗೋಬೋದ್ರಿ. ಇದು ಭಾಳ ರುಚಿ ಇರ್ತೈತ್ರಿ. ಭಾಳ ತಿನ್ನಾಕು ಟೇಸ್ಟ್ ಇರ್ತೈತಿ. ಹುಡುಗರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಸೇರ್ತೈತಿ. ನೋಡ್ರಿ ಇದನ್ನು ಚೆನ್ನಾಗಿ ಮಿಕ್ಸರಿಗೆ ಹಾಕ್ಕೋಬೇಕು. ಇಲ್ಲಾಂದ್ರೆ ನಾನು ಹೀಗೆ ಮಾಡ್ತೇನೆ. ಇದನ್ನು ಚೆನ್ನಾಗಿ ಮೆತ್ತಗೆ ಮಾಡ್ಕೋಬೇಕ್ರಿ. ಇದನ್ನು ಇದಕ್ಕೆ ಏನೇನು ಬೇಕಂದ್ರೆ ಎಷ್ಟು ಬೇಕಷ್ಟು ಮೈದಾ ಹಿಟ್ಟು ಬೇಕ್ರಿ. ನಾ ಮೈದಾ ಹಿಟ್ಟು ತೊಗೋಬೋದ್ರಿ, ಇಲ್ಲಿ ಗೋಧಿ ಹಿಟ್ಟನ್ನು ತೊಗೋಬೇಕ್ರಿ. ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, ಜೀರಿಗೆ ತೊಗೊಂಡಿನಿ, ಸ್ವಲ್ಪ ತಿನ್ನು ಸೋಡಾ ತೊಗೋಬೇಕ್ರಿ. ಆಮೇಲೆ ಸಕ್ಕರೆ ಬೇಕ್ರಿ, ಮೊಸರು ಬೇಕ್ರಿ. ನೋಡ್ರಿ ಮೊಸರು ತೊಗೋಬೇಕ್ರಿ ಒಂದು ಕಪ್ನಷ್ಟು. ಇದನ್ನು ನೋಡ್ರಿ ಚೆನ್ನಾಗಿ ಇದು ಮಾಡ್ಕೋಬೇಕು. ನಾ ಕೈಲಿನ ಚುಲತ್ನಾಗಿ ಇದು ಮಾಡ್ಕೊಂಡ್ಬಿಡ್ತೇನೆ ನೋಡ್ರಿ. ಇದಕ್ಕೆ ಈಗ ಏನೇನು ಹಾಕ್ಬೇಕಂತ ನೋಡ್ರಿ. ಇದೆಲ್ಲ ಚುಲತ್ನಾಗ ಇದಾದ್ಮೇಲೆ ಮೇನು 1 ಕಪ್ ಮೊಸರು ಹಾಕ್ತೇನೆ ನೋಡ್ರಿ. ಇಲ್ಲಿ ನಾವು ಮಿಕ್ಸರಿಗೆ ಹಾಕ್ಕೋಬೋದ್ರಿ. ಅದರ ನಾ ಕೈಲೇನೆ ಮಾಡ್ತಾ ಇದ್ದೀನಿ. ಕೈಲೇ ಮಾಡಿದ್ದೆ ರುಚಿ ಬರ್ತದೆ. ಆಮೇಲೆ ಇದಕ್ಕೆ ಸ್ವಲ್ಪ ತಿನ್ನು ಸೋಡಾ ಹಾಕ್ಕೊತೇನೆ ರೀ. ಆಮೇಲೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊತೀನಿ. ಆಮೇಲೆ 1 ರಿಂದ 2 ಚಮಚದಷ್ಟು ಸಕ್ಕರೆ ಹಾಕ್ಕೊತೀನಿ. ಸ್ವೀಟಾಗಿ ಬೇಕಂತಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕ್ರಿ, ರುಚಿ ಬರ್ತೈತಿ. ನೋಡ್ರಿ ನಾ 2 ಚಮಚದಷ್ಟು ಸಕ್ಕರೆ ಹಾಕ್ಕೊತೀನಿ. ಚಲೋತ್ನೇ ಇದನ್ನು ಮಿಕ್ಸ್ ಮಾಡ್ಕೊತೇನೆ ರೀ. ಭಾಳ ರುಚಿಯಾಗಿರ್ತೈತಿ. ಎಲ್ಲರೂ ಮತ್ತೆ ತಿನ್ಬೇಕನ್ಸುವಂತಹ ಮಂಗಳೂರು ಬನ್ಸ್ ಇದೆ. ಬಾಳೆಹಣ್ಣಿನಿಂದ ಮಾಡಿರುವಂಥ ಬನ್ಸ್. ನೀವು ಬಾಳೆಹಣ್ಣು ಬೇಕಾದ ತೊಗೋಬೋದ್ರಿ. ಭಾಳ ಹಣ್ಣಾಗಿರ್ಬೇಕಷ್ಟೆ. ಬೇಕಾದ ಬಾಳೆಹಣ್ಣು ತೊಗೊಂಡ್ರು ಬರ್ತೈತಿ. ಇದಕ್ಕೆ ನಾನು ನೋಡ್ರಿ ಈಗ ಚಲೋತ್ನೇ ಇದು ಮಾಡ್ಕೊಂಡ್ಮೇಲೆ ಮೈದಾ ಹಿಟ್ಟು ಎಷ್ಟು ಹಿಡಿತೈತಿ ಅಷ್ಟು ಸೇರಿಸ್ಕೋಬೇಕ್ರಿ. ನೀರದು ಏನೋ ಸೇರಿಸ್ಕೋಬಾರ್ದು ಇದಕ್ಕೆ. ನೋಡ್ರಿ ಚುಲತ್ನೇ ಇದು ಮಾಡ್ಕೊಂಡು ಇದಕ್ಕೆ ಎಷ್ಟು ಬೇಕಷ್ಟ ಮೈದಾ ಸೇರಿಸ್ಕೊತೇನೆ ರೀ. ಸ್ವಲ್ಪ ಹಾಕಿ ಸೇರಿಸ್ಕೋಬೇಕು ನೋಡ್ರಿ. ಎಷ್ಟು ಅಜ್ಮಾಸ ಗೊತ್ತಾಗಂಗಿಲ್ರಿ. ಅದೇ ಮೈದಾ ಹಿಟ್ಟು ಎಷ್ಟು ಬೇಕಂತ ನಾವು ಹಿಟ್ಟು ಇದು ನೋಡಿ ಮಾಡ್ಕೋಬೇಕ್ರಿ. ಬಾಳೆಹಣ್ಣು ಎಷ್ಟು ತೊಗೊಂಡಿರ್ತೇವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಭಾಳ ತೊಗೊಂಡ್ರೆ ಭಾಳ ಬೇಕು ಹಿಟ್ಟು, ಸ್ವಲ್ಪ ತೊಗೊಂಡ್ರೆ ಸ್ವಲ್ಪ ಬೇಕು. ನೋಡ್ರಿ ಈಗ ಚುಲತ್ನೇ ಪುರಿ ಹಿಟ್ಟಿನ ಹದಕ್ಕೆ ನಾನು ಕಲಿಸ್ಕೊತೀನಿ. ಒಂದು ಸ್ವಲ್ಪ ನೀರದು ಏನು ಮಿಕ್ಸ್ ಮಾಡೋಂಗಿಲ್ರಿ. ನಾ ಇನ್ನೊಂದ್ರಿ ಈಗ ಇದೇ ಸಮಯದಾಗ ಇನ್ನೊಂದು ಸ್ವಲ್ಪ ಮಿಕ್ಸ್ ಆದಮೇಲೆ ಮ್ಯಾಲೆ ಎಣ್ಣೆ ಹಚ್ತೇನೆ ರೀ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಬೋದು. ನಾನು 1 ಚಮಚದಷ್ಟು ಎಣ್ಣೆ ಹಾಕ್ತೇನೆ ರೀ. ನೋಡ್ರಿ ಇಲ್ಲೇ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ಕೊತೇನೆ ನಾನು. ಅಂದ್ರೆ ಚುಲತ್ನೇಗಿ ಬರ್ತೈತಿ ಬಣ್ಣ. ನೋಡ್ರಿ ಚುಲತ್ನೇ ಹೀಗೆ ಗಟ್ಟಿ ಆಗುತ್ತಾನು ನಾವೇನು ಮಾಡಬೇಕು, ಹಿಟ್ಟು ಹಾಕಿ ಈಗ ಕೈಯಲ್ಲೇ ಹಿಂಗೆ ಆಡಿಸಿ ಮಾಡ್ಬೇಕ್ರಿ. ಅಂದ್ರೆ ಬನ್ಸ್ ಚುಲತ್ನೇ ಬರ್ತೈತಿ. ಯಾಗ ಮಾಡ್ಬೋದು ನೋಡ್ರಿ. ನಾನು ಈಗ ಪುರಿ ಹಿಟ್ಟಿನ ಹದಕ್ಕೆ ಹಾಕೊಂಡೆ. ಇದಕ್ಕೆ ಮ್ಯಾಲೆ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು 5 ರಿಂದ 10 ನಿಮಿಷ ಇಟ್ಬಿಡೋಣ್ರಿ. ಇದನ್ನು ನೆನೀಲಿ. ಅಷ್ಟೊತ್ತಿಗೆ ನಾನು ಎಣ್ಣೆ ಕಾಯಕ್ಕೆ ಇಡ್ತೇನೆ. ನೋಡ್ರಿ ಚುಲತ್ನಾಗಿ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಬಿಡೋಣ್ರಿ. ನೋಡ್ರಿ ಬನ್ಸ್ ಅಂದ್ರೆ ಒಂದು ಸ್ವಲ್ಪ ದಪ್ಪಾಗಿ ಮಾಡ್ಬೇಕು. ಅದನ್ನ ಅದಕ್ಕೆ ದೊಡ್ಡ ಹುಳಿನ ಹರಿದ್ಕೊತೇನೆ ರೀ. ಅಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟೇನೆ ರೀ ನಾನು. ಎಣ್ಣೆ ಕಾಯತೈತಿ ನೋಡ್ರಿ. ಫಸ್ಟ್ ಹಿಂಗೆ ಮಾಡ್ಕೊಂಡ್ರೆ ಇದ್ರೊಳಗೆ ಲಟ್ಟಿಸ್ಬೇಕಂತ ಹೇಳ್ತೇನೆ ನೋಡ್ರಿ. ಹಿಟ್ಟು ತೊಗೊಂಡು ಲಟ್ಟಿಸ್ಕೋಬೇಕ್ರಿ. ಇದು ಮೈದಾ ಹಿಟ್ಟು ನೋಡ್ರಿ. ನಾನು ಇದನ್ನು ಇಷ್ಟು ದಪ್ಪದೊಳಗೆ ಲಟ್ಟಿಸ್ಕೊಂಡಿದ್ದೀನಿ. ಇದನ್ನು ಒಂದಿನ ಹಿಂದಿನ ದಿನನ ನಾದಿಡ್ತಾರೆ. ಅದನ್ನು ಈಗ ಲಟ್ಟಿಸಿ ಈಗ ಮಾಡೋದು ಹೆಂಗಂತ ಹೇಳ್ಕೊಡ್ತೇನೆ ರೀ. ಚಲೋ ಅಕ್ಕವ್ರಿ. ಈಗ ಮಾಡಿದ್ರಿ, ಈಗ ಮಾಡಿದ್ರೆ ಚಲೋ ಅಕ್ಕವು. ಒಬ್ಬೊಬ್ಬರು ಹಿಂದಿನ ದಿನಾನ ಮಾಡ್ತಾರೆ, ಇಲ್ಲಾಂದ್ರೆ ರಾತ್ರಿ ಮಾಡೋದಿದ್ರೆ ಮುಂಜಾನೆಗೆ ಮಾಡ್ತಾರೆ, ಮುಂಜಾನೆ ಮಾಡೋದಿದ್ರೆ ರಾತ್ರಿ ಮಾಡ್ತಾರೆ. ನೋಡ್ರಿ ಎಣ್ಣೆ ಕಾಯಕುಂತತಿ ನೋಡ್ರಿ. ಚಲೋತ್ನೇ ದಪ್ಪಾಗಿ ಸ್ವಲ್ಪ ಲಟ್ಟಿಸಿದ್ದೆ. ಅದು ಎಣ್ಣೆ ಹಾಕಿದ್ದೇನೆ ನೋಡ್ರಿ. ಎಣ್ಣೆ ಚಲೋತ್ನೇ ಕಾಯ್ಬೇಕ್ರಿ. ಎಷ್ಟು ಚಲೋ ಉಪ್ಪಿ ಬರ್ತಾವ. ಹಿಟ್ಟು ಚುಲತ್ನೇ ಅಂದ್ರೆ ಇನ್ನು ಚಲೋ ಹಾಕವ್ರಿ. ನಾನು ಈಗ ಲಟ್ಟಿಸಿ ಈಗ ಮಾಡೋದು ಹೆಂಗೆ ಅಂತ ಹೇಳಿನಿ. ಇವು ಚಲೋ ಹಾಕವ್ರಿ, ಮುಡಿ ಬರೋದಿಲ್ಲ ಏನಿಲ್ಲ. ನೋಡ್ರಿ ಎಷ್ಟು ಚುಲತ್ನಾಗಿ ಬಂದು ಇಲ್ಲಿ 2 ಸೈಡ ಚೆಂದಾಗಿ ಇದು ಮಾಡ್ಕೊಂಡಿದ್ದೀನಿ ರೀ. ಇದು ಕುರ್ಮಾ ಜೋಡಿ ಮತ್ತು
ಕೊಬ್ಬರಿ ಚಟ್ನಿ ಜೋಡಿ ತಿಂತಾರ. ನೋಡ್ರಿ ಎಷ್ಟು ಚಲೋ ಆತ. ನೋಡ್ರಿ ಎಷ್ಟು ಚಲೋತ್ನೇ ಉಬ್ಬಿ ಬರ್ತಾವ. ಬಸ್ ಹಾಕಿದ್ರೆ ನೋಡ್ರಿ ಎಷ್ಟು ಚೆನ್ನಾಗಿ ಉಬ್ಬಿ ಚಲೋತ್ನೇ ಬರ್ತಾವೆ. ಒಳಗೆ ಹೆಂಗಿರ್ತಾವ ಅಂತಂದು ನಿಮ್ಗೆ ಒಂದು ಇದು ಮಾಡಿ ತೋರಿಸ್ತೇನೆ ರೀ. ನಿಮ್ಗೆ ಬನ್ಸ್ ಒಂದು ಇದು ಮಾಡಿ ಓಪನ್ ಮಾಡಿ ತೋರಿಸ್ತೇನೆ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದು ನೋಡ್ರಿ ಒಳಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದೈತಿ. ನೋಡ್ತಾ ಇರ್ಬೋದು. ನೋಡ್ರಿ ಒಂದು ಸ್ವಲ್ಪ ಇದು ಇಲ್ಲ, ಎಷ್ಟು ಚಲೋತ್ನಾಗಿ ಬಂದದ. ನೀವು ಒಮ್ಮೆ ಎಲ್ಲರೂ ಬನ್ಸ್ ಮಾಡಿ ನೋಡ್ರಿ. ನನ್ನ ಚಾನಲ್ ನೋಡಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಮತ್ತು ಹೆಚ್ಚಾಗಿ ಶೇರ್ ಮಾಡಿರಿ ಅಂತ ಹೇಳ್ತೀನಿ. ಧನ್ಯವಾದಗಳು.